ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2026 ಹೊಸ ವರ್ಷ ಸ್ಟಾರ್ಟ್ ಆಯ್ತು. ಸೊ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ಸೊ ಸ್ವಿಂಗ್ ಟ್ರೇಡಿಂಗ್ ನ ನಾವು ಇನ್ನಷ್ಟು ಡೀಪ್ ಆಗಿ ಕಲಿತ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ಎಷ್ಟು ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆಯ್ತು ಅಂತಂದ್ರೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾವೇನಾದ್ರೂ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀವಿ ಅಂತಂದ್ರೆ ಸೆಕ್ಟರ್ ಅನಾಲಿಸಿಸ್. ಸೊ ನನ್ನ ಹಿಂದಿನ ವಿಡಿಯೋಸ್ ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರಾ. ಅದರಲ್ಲಿ ಸೆಕ್ಟರ್ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆದರೂ ಇವತ್ತಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸೆಕ್ಟರ್ ಅನಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾಳೆಗೆ ಅಂದರೆ 5ನೇ ತಾರೀಕಿಗೆ ಯಾವ್ಯಾವ ಸ್ಟಾಕ್ಸು ಸ್ಟ್ರಾಂಗ್ ಆಗಿದೆ, ಯಾವ ಸ್ಟಾಕ್ಸ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀವಿ, ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೋಡಿ, ಇದು ನಿಫ್ಟಿಯ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ನಿಫ್ಟಿಯ ವೀಕ್ಲಿ ಚಾರ್ಟು, ರೈಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ನಿಫ್ಟಿಯ ಡೇ ಚಾರ್ಟು. ಸೊ ನಿಫ್ಟಿ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ಮಿಡಲ್ ಬ್ಯಾಂಡ್ ಅಂತಂದ್ರೆ ಇದರ ಮೇಲ್ಗಡೆ ಇದೆ. ಡೇ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ಸದ್ಯಕ್ಕೆ ನಿಫ್ಟಿ ಸ್ಟ್ರಾಂಗ್ ಆಗಿದೆ. ಅಂದ್ರೆ ನಾಳೆ ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಗ್ಯಾಪ್ ಡೌನ್ ಓಪನ್ ಆಗುತ್ತಾ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಆಸ್ ಆಫ್ ಟುಡೇ ನಿಫ್ಟಿ ಸ್ಟ್ರಾಂಗ್ ಆಗಿದೆ ಅನ್ನೋದು ಈ ಚಾರ್ಟ್ ನ ನೋಡ್ತಾ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡಿ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಚಾರ್ಟ್ ಇದೆ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬ್ಯಾಂಕ್ ನಿಫ್ಟಿಯ ಡೇ ಚಾರ್ಟ್ ಕೂಡ ಇದೆ. ಅಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿರುವಂತಹ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ನಾವು ಟ್ರೇಡ್ ನ ತಗೊಂಡ್ರೆ, ಆಸ್ ಪರ್ ಇಂಡಿವಿಜುವಲ್ ಸ್ಟಾಕ್ ನ ಅನಾಲಿಸಿಸ್ ಪ್ರಕಾರ ಟ್ರೇಡ್ ನ ತಗೊಂಡ್ರೆ ನಾವು ಒಂದು ಟ್ರೆಂಡ್ ನ ಕ್ಯಾಚ್ ಮಾಡ್ಬೋದು. ಆದ್ರೆ ನಮ್ಗೆ ಇಂಡಿವಿಜುವಲ್ ಸ್ಟಾಕ್ ತಗೊಳ್ಳೋದ್ರ ಬಗ್ಗೆ ಐಡಿಯಾ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ನಾವು ತಗೊಳಕ್ಕೆ ಆಗಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ನಿಮ್ಗೆಲ್ಲ ಗೊತ್ತಿರಂಗೆ ಲಾಸ್ಟ್ ಒಂದು 15 ಡೇಸ್ ಅಲ್ಲಿ ರ್ಯಾಲಿ ಆಗಿರುವಂತಹ ಸೆಕ್ಟರ್ ಅಂತಂದ್ರೆ ಮೆಟಲ್ ಸೆಕ್ಟರ್. ನೋಡಿ, ಮೆಟಲ್ ಸೆಕ್ಟರ್ ಆಲ್ಮೋಸ್ಟ್ 12ನೇ ತಾರೀಕಿಂದ ಅಂದ್ರೆ ಡಿಸೆಂಬರ್ 12ನೇ ತಾರೀಕಿಂದ ನಮ್ಗೆ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ಸ್ ರ್ಯಾಲಿ ಆಯ್ತು ಅಂತಂದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ ಹೆಚ್ಚು ಕಡಿಮೆ 8-8.5% ರ್ಯಾಲಿ ಆಗಿದೆ. ಓಕೆ, ಅಂದ್ರೆ 885 ಪಾಯಿಂಟ್. ಆದ್ರೆ ಈ ರ್ಯಾಲಿ ಆಗುತ್ತೆ ಅಂತ ನಮ್ಗೆ ಸೆಕ್ಟರ್ ಅನಾಲಿಸಿಸ್ ಮಾಡೋದ್ರಿಂದ ಗೊತ್ತಾಗ್ತಾ ಇಲ್ವಾ ಅಂತಂದ್ರೆ, ನೋಡಿ ಈ ಪ್ಯಾಚ್ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ನಾವು ನಿಫ್ಟಿ ಮೆಟಲ್ ಸೆಕ್ಟರ್ ನ ಅವಾಯ್ಡ್ ಮಾಡಿರ್ತೀವಿ. ಬಿಕಾಸ್ ಡೇ ಚಾರ್ಟ್ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ವೀಕ್ಲಿ ಚಾರ್ಟ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇರ್ಬೋದು. ಆದ್ರೆ ಡೇ ಚಾರ್ಟ್ ಅಲ್ಲಿ ಇದು ಮಿಡಲ್ ಬ್ಯಾಂಡ್ ಕೆಳಗಡೆ ಬಂದಿದ ತಕ್ಷಣ ನಾವಿಲ್ಲಿ ಅವಾಯ್ಡ್ ಮಾಡ್ತೀವಿ. ಸೊ ಈ ಪ್ಯಾಚ್ ಅಲ್ಲಿ ಯಾವುದೇ ಒಂದು ಟ್ರೇಡ್ ನ ತಗೊಳ್ಳಲ್ಲ. ಅಂದ್ರೆ ಡೈಲಿ ನಾವೇನಾದ್ರೂ ಸೆಕ್ಟರ್ ಅನಾಲಿಸಿಸ್ ಮಾಡ್ಕೊಳ್ತಾ ಬರ್ತೀವಿ ಅಂತಂದಾಗ ಮಿಡಲ್ ಬ್ಯಾಂಡ್ ಕೆಳಗಡೆ ಬಂದಿದ ತಕ್ಷಣ ನಾವು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದೇ ತರ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಮೆಟಲ್ ಸೆಕ್ಟರ್ ಹೋಯ್ತು ಅಂತಂದಾಗ ಈ ದಿನಾನು ನಮ್ಗೆ ಗೊತ್ತಾಗುತ್ತೆ ಮೆಟಲ್ ಸೆಕ್ಟರ್ ಪಾಸಿಟಿವ್ ಸ್ಟಾರ್ಟ್ ಆಯ್ತು ಅಂತ. ಯಾಕೆಂದ್ರೆ ಡಿಸೆಂಬರ್ 12ನೇ ತಾರೀಕು ನಾವು ಇದನ್ನ ನೋಡ್ಬೇಕಾದ್ರೆ ವೀಕ್ಲಿ ಚಾರ್ಟ್ ನಮ್ಗೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದ್ದೇ ಇದೆ, ಡೇ ಚಾರ್ಟ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇಲ್ಲಿ ಬಂತು. ಸೊ ಯಾರು ಡೈಲಿ ನೋಡ್ತಾರೆ ಅವ್ರಿಗೆ ಇಲ್ಲಿ ಚೇಂಜ್ ಓವರ್ ಅಂದ್ರೆ ಏನು ಪಾಸಿಟಿವ್ ಟರ್ನ್ ಓವರ್ ಆಯ್ತು ಅವತ್ತು ಗೊತ್ತಾಗಿರುತ್ತೆ. ಅವತ್ತಿಂದ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಅಂದ್ರೆ ನಿಫ್ಟಿ ಮೆಟಲ್ ಸೆಕ್ಟರ್ ಅಲ್ಲಿರುವಂತಹ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ನಮ್ಗೆ ಸ್ಟ್ರಾಟಜಿ ಗೊತ್ತಿತ್ತು ಅಂತಂದ್ರೆ ಆ ಸೆಕ್ಟರ್ ಅಲ್ಲಿರುವಂತಹ ಸ್ಟಾಕ್ಸ್ ಮೇಲಕ್ಕೆ ಹೋದ್ರೆ ತಾನೇ ನಿಫ್ಟಿ ಮೆಟಲ್ ಸ್ಟಾಕ್ಸ್ ಮೇಲಕ್ಕೆ ಹೋಗುತ್ತೆ. ಸೊ ಹಂಗಾಗಿ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ನಾವು ಟ್ರೇಡ್ ನ ತಗೊಂಡ್ರೆ ನಮ್ಗೆ ಈ ರ್ಯಾಲಿ ಸಿಗುತ್ತೆ. ಹಾಗಾದ್ರೆ ನಿಫ್ಟಿ ಮೆಟಲ್ ಸೆಕ್ಟರ್ 12ನೇ ತಾರೀಕಿಂದ ಯಾವ್ಯಾವ ಸ್ಟಾಕ್ಸ್ ರ್ಯಾಲಿ ಆಗಿದೆ ಅಥವಾ ಯಾವ್ಯಾವ ಸ್ಟಾಕ್ಸ್ ಮೇಲಕ್ಕೆ ಹೋಗಿದೆ ಅಂತ ನೋಡ್ಕೊಳ್ತಾ ಬಂದ್ರೆ, ನೋಡಿ ಮೆಟಲ್ ಸೆಕ್ಟರ್ನ ಈ ತರ ವಾಚ್ ಲಿಸ್ಟ್ ನ ನಾವು ಮಾಡ್ಕೊಳ್ತಾ ಬರಬೇಕು. ನ್ಯಾಷನಲ್ ಅಲ್ಯೂಮಿನಿಯಂ ಮೊದಲೇ ಸ್ಟಾಕ್. ನೋಡಿ 12ನೇ ತಾರೀಕು ನಮ್ಗೆ ಸೆಕ್ಟರ್ ಸ್ಟ್ರಾಂಗ್ ಆಯ್ತು ಅಂತ ಗೊತ್ತಾದ್ಮೇಲೆ ಈ ಇಂಡಿವಿಜುವಲ್ ಸ್ಟಾಕ್ನು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಡೈಲಿ ಇರಬೇಕು. ಪ್ಲಸ್ ನಮ್ಗೆ
ಎಂಟ್ರಿ ಆಗೋದಕ್ಕೆ ಕರೆಕ್ಟ್ ಪಾಯಿಂಟ್ ಗೊತ್ತಿರಬೇಕು, ಪ್ಲಸ್ ಸ್ಟಾಪ್ ಲಾಸ್ ಗೊತ್ತಿರಬೇಕು. ಇದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸುಮ್ಮನೆ ಮೆಟಲ್ ಸೆಕ್ಟರ್ ಸ್ಟ್ರಾಂಗ್ ಇದೆ ಅಂತ ಅಂದಿದ ತಕ್ಷಣ ಎಲ್ಲಾ ಮೆಟಲ್ ಸೆಕ್ಟರ್ ಅಲ್ಲಿರುವಂತಹ ಸ್ಟಾಕ್ಸ್ ಮೇಲಕ್ಕೆ ಹೋಗಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ 12ನೇ ತಾರೀಕು ನ್ಯಾಷನಲ್ ಅಲ್ಯೂಮಿನಿಯಂ ಇರುವಂತದ್ದು 280 ರುಪೀಸ್, ಇಲ್ಲಿಂದ 330 ರುಪೀಸ್ಗೆ ಹೋಗಿದೆ. ಅದೇ 12ನೇ ತಾರೀಕು ಈ ಮೆಟಲ್ ಸೆಕ್ಟರ್ ಅಲ್ಲಿರುವಂತಹ ಬೇರೆ ಸ್ಟಾಕು, ಫಾರ್ ಎಕ್ಸಾಂಪಲ್ ವೆಲ್ಸ್ಪನ್ ಕಾರ್ಪ್ ನೋಡಿ, ಇಲ್ಲಿ 12ನೇ ತಾರೀಕು ಇದ್ದಿದ್ದು ಇದು ಆಲ್ಮೋಸ್ಟ್ ಇಲ್ಲಿ. ಸೊ ಇದಾದ್ಮೇಲೆ ಇದು ಮತ್ತೆ ಕೆಳಗೆ ಬಂದಿದೆ ಬಿಟ್ರೆ ರ್ಯಾಲಿ ಆಗಿಲ್ಲ. ಬಿಕಾಸ್ ಮಿಡಲ್ ಬ್ಯಾಂಡ್ ಕೆಳಗಡೆನೂ ಇದೆ, ಡೈಲಿನಲ್ಲೂ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ಪ್ಲಸ್ ಈ ಸ್ಟಾಕ್ ಸ್ಟ್ರಾಂಗ್ ಇಲ್ಲ. ಸೆಕ್ಟರ್ ಸ್ಟ್ರಾಂಗ್ ಇರ್ಬೋದು, ಆದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕು ಸ್ಟ್ರಾಂಗ್ ಇಲ್ಲ. ಹಂಗಾಗಿ ನಾವು ವೆಲ್ಸ್ಪನ್ ಕಾರ್ಪ್ನ ನೋಡಕ್ ಹೋಗಲ್ಲ, ಆದ್ರೆ ಯಾವ್ದು ಸ್ಟ್ರಾಂಗ್ ಇದೆ ಅದನ್ನ ನೋಡ್ಬೇಕಾಗತ್ತೆ. ಆದ್ರೆ ಆ ಸ್ಟಾಕ್ ನಾವು ತಗೋಬೇಕು ಅಂತಂದ್ರೆ ಆ ಸ್ಟಾಕ್ ನ ಪರ್ಟಿಕ್ಯುಲರ್ ಸ್ಟಾಪ್ ಲಾಸ್ ಗೊತ್ತಿರಬೇಕು, ಟಾರ್ಗೆಟ್ ಗೊತ್ತಿರಬೇಕು, ಎಲ್ಲಿ ಎಂಟ್ರಿ ಆಗ್ಬೇಕು ಅನ್ನೋದ್ರ ಬಗ್ಗೆನೂ ನಮ್ಗೆ ನಾಲೆಡ್ಜ್ ಇರಬೇಕು. ಅಂದ್ರೆ ಈ ಸೆಕ್ಟರ್ ಅನಾಲಿಸಿಸ್ ನಾವು ಮಾಡ್ತಾ ಹೋಗ್ತೀವಿ ಅಂತಂದಾಗ ನಮ್ಗೆ ಗೊತ್ತಾಗುವಂತದ್ದು ಯಾವ ಸೆಕ್ಟರ್ ಅಲ್ಲಿ ನಾವು ಇರ್ಬೇಕು, ಯಾವ ಸೆಕ್ಟರ್ ನ ಅವಾಯ್ಡ್ ಮಾಡ್ಬೇಕು ಅಂತ, ಯಾವ ಸೆಕ್ಟರ್ ಟರ್ನ್ ಅರೌಂಡ್ ಆಗುತ್ತೆ ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹಿಂದೂಸ್ತಾನ್ ಕಾಪರ್ ಅಂತ ತಗೊಳ್ಳೋಣ. ನೋಡಿ, ಹೈಯೆಸ್ಟ್ ರ್ಯಾಲಿ ಆಗಿದೆ 12ನೇ ತಾರೀಕು ಡಿಸೆಂಬರ್ ಇದ್ದಿದ್ದು 380 ರೂಪಾಯಿ, 380 ರೂಪಾಯಿಂದ 540 ರೂಪಾಯಿಗೆ ಹೋಗಿದೆ. ಸೊ ಇಲ್ಲೆಲ್ಲಾದ್ರೂ ನಾವು ಹಿಂದೂಸ್ತಾನ್ ಕಾಪರ್ನ ನಮ್ಮ ಎಂಟ್ರಿ ಪ್ರಕಾರ ತಗೊಂಡಿದ್ರೆ ಈ ರ್ಯಾಲಿನ ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ಫಸ್ಟ್ ಸೆಕ್ಟರ್ ಅನಾಲಿಸಿಸ್ ಮಾಡಬೇಕು. ಸೆಕ್ಟರ್ ಅನಾಲಿಸಿಸ್ ಮಾಡಿದಾದ್ಮೇಲೆ ಇಂಡಿವಿಜುವಲ್ ಸ್ಟಾಕ್ನ ಅನಾಲಿಸಿಸ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ತರ ನಾವು ಒಂದು ಫಾರ್ ಎಕ್ಸಾಂಪಲ್ ಈಗ ನಾವು ಜಿಂದಾಲ್ ಸ್ಟೀಲ್ ಅಂತ ತಗೊಳ್ಳೋಣ. ನೋಡಿ, ಜಿಂದಾಲ್ ಸ್ಟೀಲು ಇಲ್ಲಿ 12ನೇ ತಾರೀಕು ಇದು ಮಿಡಲ್ ಬ್ಯಾಂಡ್ ಕೆಳಗಡೆ ಇರೋದ್ರಿಂದ ಈ ಸ್ಟಾಕು ರ್ಯಾಲಿ ಆಗಿಲ್ಲ, ಇನ್ನ ಕೆಳಗಡೆನೆ ಬಂದಿದೆ. ಅಂದ್ರೆ ಸೆಕ್ಟರ್ ಸ್ಟ್ರಾಂಗ್ ಇದ್ದ ತಕ್ಷಣ ಆ ಸ್ಟಾಕ್ಸು ಆ ಸೆಕ್ಟರ್ ಅಲ್ಲಿರುವಂತ ಎಲ್ಲಾ ಸ್ಟಾಕ್ಸ್ ಮೇಲಕ್ಕೆ ಹೋಗ್ಬಿಡುತ್ತೆ ಅಂತಲ್ಲ, ಆ ಸೆಕ್ಟರ್ ಅಲ್ಲಿರುವಂತಹ ಸ್ಟ್ರಾಂಗ್ ಸ್ಟಾಕ್ ನ ನಾವು ನೋಡ್ಕೊಂಡು ಪರ್ಚೇಸ್ ಮಾಡಬೇಕು. ಅದಕ್ಕೆ ಅದರೇ ತಕ್ಕಂತಹ ಎಂಟ್ರಿ ಇರಬೇಕು, ಸ್ಟಾಪ್ ಲಾಸ್ ಇರಬೇಕು, ಪ್ಲಸ್ ಟಾರ್ಗೆಟ್ ಗೊತ್ತಿರಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಗೊತ್ತಿರಬೇಕು. ಯಾಕಂದ್ರೆ ಇವತ್ತು ಎಂಟ್ರಿ ಬರ್ಬೋದು, ನಾಳೆಯಿಂದ ಆ ಸೆಕ್ಟರು ರಿವರ್ಸ್ ಆಗೋಕ್ಕೂ ಸ್ಟಾರ್ಟ್ ಆಗ್ಬೋದು. ಅಂದ್ರೆ ಇವತ್ತು ಪಾಸಿಟಿವ್ ಇದೆ ಅಂತಂದ್ಬಿಟ್ಟು ರೈಟ್ ಹ್ಯಾಂಡ್ ಸೈಡ್ ಯಾರಿಗೂ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಈಗ ನಮಗೆ ನಿಫ್ಟಿ ಮೆಟಲ್ ಸೆಕ್ಟರ್ನೇ ತಗೊಳ್ತೀನಿ. ಇಲ್ಲಿ ಒಳಗಡೆ ಏನಾಗುತ್ತೆ ಅಂತ ಇವಾಗ ಆಗಿದ್ದಾದ್ಮೇಲೆ ಗೊತ್ತಾಗ್ತಾ ಇದೆ. ಆದ್ರೆ ಅವತ್ತು ನಾವು ಡಿಸೈಡ್ ಮಾಡ್ಬೇಕು ಇದು ಪಾಸಿಟಿವ್ ಟರ್ನ್ ಆಯ್ತು ಅಂತ. ಅಕಸ್ಮಾತ್ ಇಲ್ಲಿಂದ ವಾಪಸ್ ಬಂದ್ಬಿಟ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಇದೆಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿತ್ತು ಅಂತಂದ್ರೆ ಮಾತ್ರ ನಾವು ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಟ್ರೇಡ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ಟರ್ನ್ ಅರೌಂಡ್ ಆಗಿರುವಂತಹ ಒಂದು ಸೆಕ್ಟರ್ ಅಂತಂದ್ರೆ ಪ್ರೀವಿಯಸ್ ವೀಕ್ ನಿಫ್ಟಿ PSE ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಇದು ಪ್ರೀವಿಯಸ್ ವೀಕ್ ಇಲ್ಲಿವರೆಗೂ ನಮಗೆ ಮಿಡಲ್ ಬ್ಯಾಂಡ್ ಕೆಳಗಡೆ ಇತ್ತು. ಪ್ರೀವಿಯಸ್ ವೀಕ್ ಅಂತಂದ್ರೆ ಹೋದ ವಾರ ಇಲ್ಲಿ ನಮಗೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬಂತು. ಅದಾದ್ಮೇಲೆ ನೋಡಿ, ಈ ಪ್ಯಾಚ್ ಇಲ್ಲಿಂದ ಏನ್ ರ್ಯಾಲಿ ಸ್ಟಾರ್ಟ್ ಆಯ್ತು, ಇಲ್ಲಿ ನಮ್ಗೆ ಮೇಲ್ಗಡೆ ಹೋಗಿರುವಂತಹ ದಿನ ಗೊತ್ತಾಗುತ್ತೆ. ಅಂದ್ರೆ ಸೆಕ್ಟರ್ ಅನಾಲಿಸಿಸ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಆದ್ರೆ ಆ ಸೆಕ್ಟರ್ ಅಲ್ಲಿರುವಂತಹ ಇಂಡಿವಿಜುವಲ್ ಸ್ಟಾಕ್ ಯಾವ್ದು ಸ್ಟ್ರಾಂಗ್ ಇದೆ, ಪ್ಲಸ್ ಎಂಟ್ರಿ ಪಾಯಿಂಟ್ ಏನು, ಇದು ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಾವು ಸ್ವಿಂಗ್ ಟ್ರೇಡಿಂಗ್ ನ ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ನಾವು ಬೈ ಮಾಡಿ ನೆಕ್ಸ್ಟ್ ಒಂದು 5 ಡೇಸ್ಗೋ ನೆಕ್ಸ್ಟ್ ಒಂದು 10 ಡೇಸ್ಗೋ ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಇದಕ್ಕೆ ನಾನು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀನಿ. ಸೊ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಕೆಲವೊಬ್ರು 3 ತಿಂಗಳು ಹೋಲ್ಡ್ ಮಾಡಿದ್ರು ಸ್ವಿಂಗ್ ಟ್ರೇಡಿಂಗ್ ಅಂತಾರೆ, 6 ತಿಂಗಳು ಹೋಲ್ಡ್ ಮಾಡೋದಕ್ಕೂ ಸ್ವಿಂಗ್ ಟ್ರೇಡಿಂಗ್ ಅಂತಾರೆ. ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಮೀನಿಂಗ್ ಏನಂದ್ರೆ ಇವತ್ತು ಬೈ ಮಾಡಿ ನೆಕ್ಸ್ಟ್ ಒಂದು 10 ಡೇಸ್ ಒಳಗಡೆ ಅಥವಾ 15 ಡೇಸ್ ಮ್ಯಾಕ್ಸಿಮಮ್ 15 ಟ್ರೇಡಿಂಗ್ ಡೇಸ್ ಒಳಗಡೆ ಏನಾದ್ರು ಆ ಸ್ಟಾಕು ಮೇಲಕ್ಕೆ ಹೋಗುವಂತಹ ಸಿಸ್ಟಮ್ ಆಗಿದ್ರೆ ಅದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ನಾವು ಇದೇ ತರ ಒಂದೊಂದೇ ಸ್ಟಾಕ್ನ ಒಂದೊಂದೇ ಸೆಕ್ಟರ್ನ ನೋಡ್ಕೊಳ್ತಾ ಬಂದ್ರೆ ನಿಫ್ಟಿ ಎನರ್ಜಿ ಸೆಕ್ಟರ್ ಸದ್ಯಕ್ಕೆ ಪಾಸಿಟಿವ್ ಇದೆ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ ವೀಕ್ಲಿ ಮತ್ತೆ ಡೈಲಿ. ನೆಕ್ಸ್ಟ್ ನೋಡಿ, ಇವಾಗ ನೀವೆಲ್ಲ ನೋಡಿರ್ಬೋದು ಪ್ರೀವಿಯಸ್ ವೀಕ್ ಅಲ್ಲಿ ಐ ಟಿ ಸಿ ಸ್ಟಾಕು ಸಿಕ್ಕಾಪಟ್ಟೆ ಡೌನ್ ಆಯ್ತು. ಐ ಟಿ ಸಿ ಸ್ಟಾಕು ಯಾವ ಸೆಕ್ಟರ್ಗೆ ಸೇರುತ್ತೆ ಅಂತಂದ್ರೆ ನಿಫ್ಟಿ FMCG ಸೆಕ್ಟರ್ಗೆ ಬರುತ್ತೆ. ಸೊ ಐ ಟಿ ಸಿ ಸ್ಟಾಕ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಏನಾದ್ರು ತಗೊಂಡ್ಬಿಟ್ಟಿದ್ರೆ ಅನ್ನೋದಕ್ಕೆ ನಮ್ಮ ಸಿಸ್ಟಮ್ ಅಂದ್ರೆ ನಾವು ಏನ್ ಸಿಸ್ಟಮ್ ನ ಫಾಲೋ ಮಾಡ್ತೀವೋ ಆ ಸಿಸ್ಟಮ್ ಅಲ್ಲಿ
ಯಾರ್ಯಾರು ಇದನ್ನ ಫಾಲೋ ಮಾಡ್ತಾರೋ ಅವ್ರು ITC ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ಇದು FMCG ಸೆಕ್ಟರ್ ಬರುತ್ತೆ. ಸೊ FMCG ಸೆಕ್ಟರ್ ಮಿಡಲ್ ಮ್ಯಾನ್ ಕೆಳಗಡೆ ಆಲ್ಮೋಸ್ಟ್ ನವೆಂಬರ್ ಇಂದನೂ ಇದೆ. ಅಂದ್ರೆ ನವೆಂಬರ್ 3ನೇ ತಾರೀಕಿಂದ ಇರೋದ್ರಿಂದ ಯಾವುದೇ ಕಾರಣಕ್ಕೂ ITCನ ಈ ಸಿಸ್ಟಮ್ ಗೊತ್ತಿರೋರು ಎಂಟ್ರಿ ಆಗಲ್ಲ. ಬಿಕಾಸ್ ನವೆಂಬರ್ ಇಂದನು ಈ ಸೆಕ್ಟರ್ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ಡೈಲಿ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಮೇಲೆ ಕೆಳಗಡೆ ಇದೆ. ಇಲ್ಲೊಂದ್ಸಲಿ ಡೇ ಚಾರ್ಟ್ ಅಲ್ಲಿ ಮೇಲಕ್ಕೆ ಹೋಗಿದೆ, ಆದ್ರೆ ವೀಕ್ಲಿ ಚಾರ್ಟ್ ಅಲ್ಲಿ ಇನ್ನ ಮಿಡಲ್ ಬ್ಯಾಂಡ್ ಕೆಳಗಡೆ ಇರೋದ್ರಿಂದ ಈ ಸೆಕ್ಟರ್ನೇ ನಾವು ಅವಾಯ್ಡ್ ಮಾಡಿರ್ತೀವಿ. ಸೊ ಹಾಗಾಗಿ ITC ಯಾವುದೇ ಕಾರಣಕ್ಕೂ ನಾವು ಬೈಯಿಂಗ್ ಪೊಸಿಷನ್ ನ ಸ್ವಿಂಗ್ ಟ್ರೇಡಿಂಗ್ಗೆ ತಗೊಂಡಿರಲ್ಲ. ಸೊ ಇದರಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಯಾವ ಸೆಕ್ಟರ್ ಸ್ಟ್ರಾಂಗ್ ಇರುತ್ತೋ ಆ ಸೆಕ್ಟರ್ ಅಲ್ಲಿ ಮಾತ್ರ ಈ ಸಿಸ್ಟಮ್ ಫಾಲೋ ಮಾಡಿದ್ರೆ ನಾವು ಆ ಸೆಕ್ಟರ್ ಅಲ್ಲಿರುವಂತಹ ಸ್ಟ್ರಾಂಗ್ ಸ್ಟಾಕ್ಸ್ಗೆ ಎಂಟ್ರಿ ಆಗ್ತೀವಿ. ಇಲ್ಲ ಅಂತಂದ್ರೆ ಆ ಸೆಕ್ಟರ್ ಎಷ್ಟು ದಿನ, ಫಾರ್ ಎಕ್ಸಾಂಪಲ್ ಇದು ಇನ್ನ ನೆಕ್ಸ್ಟ್ 6 ತಿಂಗಳು FMCG ಸೆಕ್ಟರ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬರಲ್ಲ ಅಂತ ಇಟ್ಕೊಳ್ಳಿ, ಈ ಸೆಕ್ಟರ್ನೇ ನಾವು ಅವಾಯ್ಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸ್ವಿಂಗ್ ಟ್ರೇಡಿಂಗ್ಗೆ ಈ ಸೆಕ್ಟರ್ ಅಲ್ಲಿರುವಂತಹ ಯಾವುದೇ ಒಂದು ಸ್ಟಾಕ್ಸ್ನು ನಮ್ಮ ಸಿಸ್ಟಮ್ ಫಾಲೋ ಮಾಡುವಂತವ್ರು ಅಥವಾ ಈ ಸಿಸ್ಟಮ್ ಗೊತ್ತಿರುವಂತವ್ರು ಎಂಟ್ರಿನೇ ಆಗಕ್ಕೆ ಹೋಗಲ್ಲ. ಅಂದ್ರೆ ಮಾರ್ಕೆಟ್ ಅಲ್ಲಿ ಮೇಜರ್ ಏನು ಅಂತಂದ್ರೆ, ಯಾವ ಸೆಕ್ಟರ್ ಅಲ್ಲಿ ನಾನು ಇರ್ಬೇಕು, ಆ ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ ಸ್ಟ್ರಾಂಗ್ ಇದೆ ಅದ್ರಲ್ಲಿ ನಾನು ಇರ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಯಾವ ಸೆಕ್ಟರ್ ಬೀಳ್ತಾ ಇದೆ ಆ ಸೆಕ್ಟರ್ ಅಲ್ಲಿ ನಾನೇನಾದ್ರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಅಂತಂದ್ರೆ ಅದು ಯೂಸ್ಲೆಸ್. ಅಂದ್ರೆ ಸುಮ್ಮನೆ ಕಡಿಮೆ ಸಿಗುತ್ತೆ, ಆದ್ರೆ ಅಲ್ಲಿಂದ ಇನ್ನ ಕಡಿಮೆ ಆಗ್ಬಾರ್ದು ಅಂತಿಲ್ಲ. ಇವಾಗ ITC 15-16% ಕಡಿಮೆ ಸಿಕ್ಕಿದೆ, ಇನ್ನೂ 15-16% ಬೀಳ್ಬಾರ್ದು ಅಂತ ಏನಿಲ್ಲ. ಸೊ ಇವತ್ ಕಡಿಮೆ, ನಾಳೆ ಬಿದ್ರೆ ನಾಳೆ ಇವತ್ಗಿಂತ ಕಡಿಮೆ, ಇನ್ನೊಂದು ವಾರ ಆದ್ಮೇಲೆ ಇನ್ನೂ ಬಿತ್ತು ಅಂದ್ರೆ ಇನ್ನೊಂದು ವಾರ ಆದ್ಮೇಲೆ ಇನ್ನೂ ಕಡಿಮೆ. ಸೊ ಹಂಗಾಗಿ ಸ್ವಿಂಗ್ ಟ್ರೇಡಿಂಗ್ ಮಾಡೋದಕ್ಕೆ ಏನ್ ಬೇಕು ಅಂತಂದ್ರೆ ಒಂದು ಮೊಮೆಂಟಮ್ ಬೇಕು. ಮೊಮೆಂಟಮ್ ಅಲ್ಲಿರುವಂತಹ ಸೆಕ್ಟರ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಪ್ಲಸ್ ಆ ಮೊಮೆಂಟಮ್ ಅಲ್ಲಿರುವಂತಹ ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ ಸ್ಟ್ರಾಂಗ್ ಇದೆ ಅದನ್ನ ಐಡೆಂಟಿಫೈ ಮಾಡಬೇಕು. ಅದನ್ನ ಐಡೆಂಟಿಫೈ ಮಾಡಿಕೊಂಡು ನಾವು ಎಂಟ್ರಿ ಆಗಬೇಕು. ಸೊ ಈ ತರ ಅನಾಲಿಸಿಸ್ ನ ಮಾಡ್ಕೊಳ್ತಾ ಬಂದಾಗ ನಮಗೆ ನಾಳೆಗೆ ಒಂದು 4-5 ಸ್ಟಾಕು ವಾಚ್ ಲಿಸ್ಟ್ ಅಲ್ಲಿ ಇದೆ. ಸೊ ಆ 4-5 ಸ್ಟಾಕು ಸೆಕ್ಟರ್ ಸ್ಟ್ರಾಂಗ್ ಇದೆ. ಸೊ ಆ ಯಾವ್ಯಾವ ಸ್ಟಾಕ್ಸ್ ಅಥವಾ ಆ ಸ್ಟಾಕ್ಸ್ ನ ಚಾರ್ಟ್ಸ್ ನ ನೋಡ್ಕೊಳ್ತಾ ಬರೋಣ. ನೋಡಿ, ಮೊದಲೇದಾಗಿ ನೋಡಿ, ಇದು 1 ಅವರ್ ಚಾರ್ಟು. ಈ ಸ್ಟಾಕು ನಮಗೆ ಸೆಕ್ಟರ್ ಸ್ಟ್ರಾಂಗ್ ಇದೆ. ಈ ಸ್ಟಾಕು ರೀಸೆಂಟ್ ಆಗಿ 1 ಅವರ್ ಅಲ್ಲಿ ಬ್ರೇಕ್ಔಟ್ ನ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಸೈಡ್ ವೇಸ್ ಆಗಿದೆ. ಈ ಸೈಡ್ ವೇಸ್ ಆಗಿರುವಂತಹ ಸ್ಟಾಕು ನಮಗೆ ಸೆಕ್ಟರ್ ಸ್ಟ್ರಾಂಗ್ ಇರೋದ್ರಿಂದ ನೆಕ್ಸ್ಟ್ ಮತ್ತೆ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ನಾಳೆನೋ ನಾಡಿದ್ದು ಇದನ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಈ ಸ್ಟಾಕ್ ಬ್ರೇಕ್ಔಟ್ ಕೊಟ್ಟಾಗ ಈ ಸೆಕ್ಟರ್ ಸ್ಟ್ರಾಂಗ್ ಇರಬೇಕು, ಅವಾಗ ನಾವು ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಾಗ ಅದಕ್ಕೆ ತಕ್ಕಂತಹ ಸ್ಟಾಪ್ ಲಾಸ್ ಇರುತ್ತೆ. ಅಂದ್ರೆ ಈ ಸಿಸ್ಟಮ್ ಪ್ರಕಾರ ಈ ಸ್ಟಾಕು ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಇದೇ ತರ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು ನೋಡಿ, ಇದನ್ನು 1 ಅವರ್ ಚಾರ್ಟ್ ಅಲ್ಲಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಸೈಡ್ ವೇಸ್ ಆಗಿದೆ. ಸೊ ಈ ಸೈಡ್ ವೇಸ್ ಆಗಿದ್ದಾದ್ಮೇಲೆ ಮತ್ತೆ ಇದು ಇಲ್ಲಿಂದ ಕೆಳಗಡೆ ಬಂದ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಈ ಸ್ಟಾಕ್ ನ ಮತ್ತೆ ಎಂಟ್ರಿ ಆಗಕ್ಕೆ ಹೋಗಲ್ಲ. ಆದ್ರೆ ಈ ಸ್ಟಾಕ್ ಮತ್ತೆ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಈ ಸ್ಟಾಕ್ ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಈ ಸ್ಟಾಕ್ ನೆಕ್ಸ್ಟ್ ಯಾವಾಗ ಸಿಸ್ಟಮ್ ಪ್ರಕಾರ ಎಂಟ್ರಿ ಬರುತ್ತೋ, ಅಂದ್ರೆ ಇದು ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ ಬರುತ್ತೆ, ಅವಾಗ ನಾವು ಈ ಸ್ಟಾಕ್ ಬಗ್ಗೆ ಗಮನ ಹರಿಸ್ತೀವಿ. ನೆಕ್ಸ್ಟ್ ಸ್ಟಾಕು ನೋಡಿ, ಇದು ಇಲ್ಲಿ ಬ್ರೇಕ್ಔಟ್ ನ ಕೊಡ್ತು. ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಸೈಡ್ ವೇಸ್ ಆಗಿದೆ. ಅಂದ್ರೆ ಮೇಲಕ್ಕೆ ಜಾಸ್ತಿ ಹೋಗಿಲ್ಲ, ಸೈಡ್ ವೇಸ್ ಆಗಿದೆ. ಈಗ ಈ ಸ್ಟಾಕು ನಾಳೆನೋ ನಾಡಿದ್ದೋ ಏನಾದ್ರೂ ಬ್ರೇಕ್ಔಟ್ ನ ಕೊಡ್ತು ಅಂತಂದ್ರೆ ಅವಾಗ ನಾವು ಈ ಸಿಸ್ಟಮ್ ಪ್ರಕಾರ ಈ ಸ್ಟಾಕು ಎಂಟ್ರಿ ಬರುತ್ತೆ. ಎಂಟ್ರಿ ಬಂದಿರುವಂತಹ ಪ್ರತಿ ಸ್ಟಾಕ್ಗೂ ಅದರದೇ ಆದಂತಹ ಸ್ಟಾಪ್ ಲಾಸ್ ಇರುತ್ತೆ, ಪ್ಲಸ್ ಟಾರ್ಗೆಟ್ ಇರುತ್ತೆ, ಪ್ಲಸ್ ಎಕ್ಸಿಟ್ ಇರುತ್ತೆ. ಸೊ ಎಂಟ್ರಿ ಆಗ್ಬಿಟ್ಟೆ, ಎಂಟ್ರಿ ಆಗಿದ ತಕ್ಷಣ ನನಗೆ ಮೇಲಕ್ಕೆ ಹೋಗ್ಬೇಕು ಇಲ್ಲ, ಎಂಟ್ರಿ ಆದ್ಮೇಲೆ ಸಿನಾರಿಯೋಸ್ ಚೇಂಜ್ ಆಗ್ಬೋದು. ಚೇಂಜ್ ಆಯ್ತು ಅಂತಂದ್ರೆ ಕೆಳಗಡೆನೂ ಬರ್ಬೋದು. ಕೆಳಗಡೆ ಬಂದಾಗ ನಾನು ಎಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ಟ್ರೇಡರ್ ಹೋಗಿ ಇನ್ವೆಸ್ಟರ್ ಆಗ್ಬಿಡ್ತೀವಿ. ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ಗೆ ಅಂತಾನೆ ನಾವು ಈ ಸ್ಟಾಕ್ ಅಲ್ಲಿ ಎಂಟ್ರಿ ಆಗ್ತೀವಿ. ಆದ್ರೆ ಈ ಸ್ಟಾಕು ಕೆಳಗೆ ಬರಕ್ ಸ್ಟಾರ್ಟ್ ಆಗೋಯ್ತು ಅಂತಂದಾಗ ತುಂಬಾ ಜನ ಏನಾಗ್ತಾರೆ, ಟ್ರೇಡರ್ ಇಂದ ಇನ್ವೆಸ್ಟರ್ ಆಗ್ಬಿಡ್ತಾರೆ. ಆ ತರ ತಪ್ಪನ್ನ ಮಾಡಕ್ ಹೋಗ್ಬಾರ್ದು. ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಲಾಸ್ ಅಂದ್ರೆ ಸ್ಟಾಪ್ ಲಾಸ್ಗೆ ಎಂಟ್ರಿ ಇದ್ದೇನೆ ನಾವು ಸ್ವಿಂಗ್ ಟ್ರೇಡಿಂಗ್ ನ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದ್ರೂ ಸಾಕಾಗಲ್ಲ, ಕ್ಯಾಪಿಟಲ್ ಎಲ್ಲ ಲಾಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್
ನೋಡಿ ಈ ಸ್ಟಾಕ್ ಅಂದ್ರೆ ಪ್ಯಾಟ್ರನ್ ನೋಡ್ಕೊಳ್ತಾ ಬನ್ನಿ, ಎಲ್ಲಾ ಸ್ಟಾಕ್ ಒಂದೇ ತರ ಪ್ಯಾಟ್ರನ್. ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಜಾಸ್ತಿ ಮೂವ್ ಆಗಿಲ್ಲ, ಇವಾಗ ಕೆಳಗಡೆ ಬಂದಿದೆ. ನೆಕ್ಸ್ಟ್ ಈ ಸ್ಟಾಕ್ ಮತ್ತೆ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಅವತ್ತು ಈ ಸೆಕ್ಟರ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಈ ಸ್ಟಾಕ್ ನ ಈ ಸಿಸ್ಟಮ್ ಪ್ರಕಾರ ಎಂಟ್ರಿ ಬರುತ್ತೆ. ನೆಕ್ಸ್ಟ್ ನೋಡಿ ಈ ಸ್ಟಾಕು ಇದೇ ತರ ಪ್ಯಾಟ್ರನ್, ಅಂದ್ರೆ ಇವಾಗ ಹಿಂದಿನ ಪ್ಯಾಟ್ರನ್ ಏನಿದೆ ನೋಡಿ, ಇಲ್ಲಿ ಮೇಲ್ಗಡೆ ಹೋಯ್ತು, ಕರ್ಸರ್ ಅಬ್ಸರ್ವ್ ಮಾಡ್ಬೋದು ನೀವು, ಮೇಲ್ಗಡೆ ಹೋಗಿ ಅದಾದ್ಮೇಲೆ ಕೆಳಗಡೆ ಬಂದಿದೆ. ನೆಕ್ಸ್ಟ್ ಇದು 3-4 ಡೇಸ್ ಏನಾದ್ರು ಸೈಡ್ ವೇಸ್ ಆಗುತ್ತಾ, 4-5 ಡೇಸ್ ಆಗುತ್ತಾ, ಅಥವಾ ಇಲ್ಲಿಂದ ಹಿಂಗೆ ಬಿಟ್ಬಿಡುತ್ತಾ ಗೊತ್ತಿಲ್ಲ. ಆದ್ರೆ ಇರುವಂತಹ ಎಷ್ಟೋ ಸ್ಟಾಕ್ಸ್ ಅಲ್ಲಿ ನಾವಿವಾಗ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋದು ಒಂದು 4-5 ಸ್ಟಾಕ್. ಇದೇ ತರ ನಿಮ್ಗೆ ಪ್ರತಿದಿನ ನಾವು ಆಫ್ಟರ್ ದ ಮಾರ್ಕೆಟ್ ಅವರ್ಸ್ ನೋಡಿದಾಗ ನಮ್ಗೆ 4 ಸ್ಟಾಕು, 5 ಸ್ಟಾಕು, 6 ಸ್ಟಾಕು, 8 ಸ್ಟಾಕು, 10 ಸ್ಟಾಕು ಬರುತ್ತೆ. ಅದನ್ನೆಲ್ಲಾನು ನಾವು ವಾಚ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಈ ತರ, ಅಂದ್ರೆ ಈ ಸ್ಟಾಕ್ ಇಲ್ಲಿ ಬ್ರೇಕ್ಔಟ್ ನ ಕೊಡ್ತು, ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಇಲ್ಲಿ ಸೈಡ್ ವೇಸ್ ಆಯ್ತು. ಮತ್ತೆ ಈ ಸ್ಟಾಕ್ ಎಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಇಲ್ಲಿ ಕೆಳಗಡೆ ಏನ್ ಬಂತು ಅಂದ್ರೆ ಸೈಡ್ ವೇಸ್ ಎಲ್ಲಿ ಸ್ಟಾರ್ಟ್ ಆಯ್ತು ಅವಾಗ್ಲಿಂದನೂ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಈ ಸ್ಟಾಕ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಆಬ್ವಿಯಸ್ಲಿ ಇದು ವಾಚ್ ಲಿಸ್ಟ್ ಅಲ್ಲಿ ಇರೋದ್ರಿಂದ ನಾವು ನೋಡಿರ್ತೀವಿ, ಈ ರ್ಯಾಲಿನ ನಾವು ಕ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಇದು ನಾವು ಅಂದ್ರೆ ಇದಕ್ಕೂ ಮತ್ತೆ ಇದರ ಹಿಂದಿನ ಸ್ಟಾಕ್ಸ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಫಸ್ಟ್ ಒಂದ್ಸಲಿ ರ್ಯಾಲಿ ಆಯ್ತು, ಸೈಡ್ ವೇಸ್ ಆಯ್ತು, ಇವಾಗ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಈ ರೈಟ್ ಹ್ಯಾಂಡ್ ಸೈಡ್ ಏನಾದ್ರು ರ್ಯಾಲಿ ಆಯ್ತು ಅಂತಂದ್ರೆ ನಾವು ಆ ಟ್ರೇಡ್ ನ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇವಾಗ ಆಲ್ರೆಡಿ ಆಗಿರುವಂತದ್ದು ನೋಡಿ, ಇದು ಇವಾಗ ಮೇಲ್ಗಡೆ ಹೋಯ್ತು, ಅದಾದ್ಮೇಲೆ ಸೈಡ್ ವೇಸ್ ಬಂತು. ಈ ಸೈಡ್ ವೇಸ್ ಅಲ್ಲಿ ಇವಾಗ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ಏನ್ ಬ್ರೇಕ್ಔಟ್ ಆಯ್ತು ಅದಾದ್ಮೇಲೆ ನಮ್ಗೆ ಈ ರ್ಯಾಲಿ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಎಷ್ಟು ದಿನದಲ್ಲಿ ನೋಡಿ, ಇದು ಆಲ್ಮೋಸ್ಟ್ 30ನೇ ತಾರೀಕು ಬ್ರೇಕ್ಔಟ್ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಒಂದು 179 ರೂಪಾಯಿ, 179 ರೂಪಾಯಿಂದ 189. ಸೊ ಈ ಸ್ಟಾಕ್ ಯಾಕೆ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ ಅಂತಂದ್ರೆ, ಈ ಸ್ಟಾಕ್ ಯಾವ ಸೆಕ್ಟರ್ ಅಲ್ಲಿ ಇದೆಯೋ ಆ ಸೆಕ್ಟರ್ ಸ್ಟ್ರಾಂಗ್ ಇರುತ್ತೆ. ಹಂಗಾಗಿ ಈ ಸ್ಟಾಕ್ ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಸೊ ಇದು ಒಂದಿನದ ಪ್ರೋಸೆಸ್ ಅಲ್ಲ, ಅಥವಾ ಯಾವ್ದೋ ಮ್ಯಾಜಿಕ್ ಅಂತಾನೂ ಅಲ್ಲ. ಇದು ಒಂದ್ಸಲಿ ನಾವು ಕಲ್ತ್ಕೊಂಡಿದ್ದಾದ್ಮೇಲೆ ಡೇ ಟು ಡೇ ಪ್ರೋಸೆಸ್. ನಾವು ಡೈಲಿ ಇವಾಗ ಸದ್ಯಕ್ಕೆ ನನಗೆ 4 ಸ್ಟಾಕ್ ಇದೆ ನಾಳೆಗೆ. ಸೊ ನಾಳೆ 4 ಸ್ಟಾಕ್ ಇರುವಂತದ್ದು ನಾಡಿದ್ದಕ್ಕೆ 5 ಸ್ಟಾಕ್ ಆಗ್ಬೋದು, 6 ಸ್ಟಾಕ್ ಆಗ್ಬೋದು, 10 ಸ್ಟಾಕ್ ಆಗ್ಬೋದು, 15 ಸ್ಟಾಕ್ ಆಗ್ಬೋದು. ಈ 4 ಸ್ಟಾಕ್ ಅಲ್ಲಿ ಯಾವ್ದೋ ಒಂದು ಎಂಟ್ರಿ ನಾಳೆ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಸೊ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂದಿದ ತಕ್ಷಣ ಎಲ್ಲಾ ಸ್ಟಾಕ್ ಎಂಟ್ರಿ ಬರುತ್ತೆ ಅಂತಾನೂ ಅಲ್ಲ, ಅಥವಾ ನಾನು ಏನೋ ಟ್ರೇಡ್ ತಗೊಂಡ್ಬಿಟ್ಟೆ ಅಂತಾನೂ ಅಲ್ಲ, ಅಥವಾ ಇದೆಲ್ಲಾ ಸ್ಟಾಕ್ಸ್ ನಾಳೆಯಿಂದ ಡೌನ್ ಬರೋಕ್ಕೂ ಸ್ಟಾರ್ಟ್ ಆಗ್ಬೋದು. ಇದು ಪ್ರಿಪ್ರೇಷನ್, ಅಂದ್ರೆ ನನಗೆ ಏನ್ ಮಾಡ್ಬೇಕು ಅನ್ನೋಂತಹ ಕ್ಲಾರಿಟಿ ಇದೆ ಅನ್ನೋಂತಹ ಪ್ರಿಪ್ರೇಷನ್. ಸೊ ಮಾರ್ಕೆಟ್ ಅಲ್ಲಿ ಇದನ್ ಬಿಟ್ಟು ಬೇರೆ ಯಾವುದೇ ಸ್ಟಾಕ್ಸ್ ಎಷ್ಟಾದ್ರೂ ಓಡಾಡ್ತಾ ಇರ್ಲಿ, ಏನಾದ್ರೂ ಆಗ್ತಾ ಇರ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಬಿಕಾಸ್ ಅದು ನನ್ನ ಪ್ಲಾನ್ಸ್ ಅಲ್ಲಿ ಇಲ್ಲ ಅಂತ. ಸೊ ಇದೆಲ್ಲ ಒಂದು ಸ್ವಿಂಗ್ ಟ್ರೇಡಿಂಗ್ ನ ಯಾರು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆ ಒಂದು ಪಾಯಿಂಟ್ ಸೊಲ್ಯೂಷನ್. ಸೊ ಈ ತರ ನೀವು ನನ್ನ ಮುಂದಿನ ವಿಡಿಯೋ ಅಂದ್ರೆ ಈ ತರ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಬಂದ್ರೆ ಒಂದು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ನ ಕಾಣ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ಪ್ಲಸ್ ಇಲ್ಲಿ ಕೊಡ್ತಾ ಇರುವಂತಹ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಇದ್ದೀನಿ. ಥ್ಯಾಂಕ್ ಯು.